ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಇದು ನಿಮಗೆ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಆಹ್ವಾನಿಸಿ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕೆ ಇರುವಂಥವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. Today we are dealing with God's inheritance in the saints. ನಾವು ಇವತ್ತು ನೋಡ್ಕೊಳ್ಳಿಕ್ಕಿರುವಂಥ ವಿಚಾರ, ನಾವು ದೇವರಿಂದ ಹೊಂದಿಕೊಳ್ಳುವಂಥ ಸ್ವಾಸ್ಥ್ಯತೆ ಎಂಬಂಥ ಮಾತನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. Let's turn to Ephesians chapter 1 verses 17 to 20. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ರಿಂದ 20 ತನಕ ನೋಡಿಕೊಳ್ಳೋಣ. That the God of our Lord Jesus Christ, the Father of glory, may give unto you the spirit of wisdom and revelation in the knowledge of Him, the eyes of your understanding being enlightened, that ye may know what is the hope of His calling, and what is the riches of the glory of His inheritance in the saints, and what is the exceeding greatness of His power to us who believe, according to the working of His mighty power, which wrought in Christ when He raised Him from the dead and set Him at His own right hand in the heavenly places. ಎಫೆಸ 1:17 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟೋ ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದದೆ. Paul wants every one of us who are believers to realize fully our privileges in Christ. ಪೌಲನು ನಮಗೆ ತಿಳಿಸುವುದೇನೆಂದರೆ, ಆತನ ನಂಬಿದಂಥವರೆಲ್ಲರಿಗೆ ಏನೆಲ್ಲ ಅತಿಶಯವಾದ ಆಶೀರ್ವಾದಗಳಿದೆ ಎಂಬುದಾಗಿ ತಿಳ್ಕೊಳ್ಬೇಕೆಂಬುದಾಗಿ ಇವತ್ತು ನೋಡ್ಕೊಳ್ಳಿಕ್ಕಿದ್ದೇವೆ. He wants the eyes of our understanding to be enlightened, that we might behold the glory of Christ. ಆತನು ನಮ್ಮ ಮನೋನೇತ್ರಗಳನ್ನು ತೆರೆದು ಆತನ ಪ್ರಭಾವದ ಐಶ್ವರ್ಯ ಎಷ್ಟು ದೊಡ್ಡದೆಂಬುದಾಗಿ ತಿಳ್ಕೊಳ್ಬೇಕೆಂಬುದಾಗಿ ಅಪೇಕ್ಷಿಸುತ್ತಾನೆ. What is the hope of His calling? ಆತನು ನಮ್ಮನ್ನು ಏನಕ್ಕಾಗಿ ಕರೆದಿದ್ದಾನೆ? What are the riches of the glory of His inheritance in the saints? ಆತನು ದೇವ ಜನರೆಂಬುದಾಗಿ ಕರೆಯಲ್ಪಟ್ಟು ಆತನು ನಮಗೆ ಎಂಥ ಒಂದು ಆಸ್ತಿಯನ್ನ, ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕಿದ್ದೇವೆ. Think of Christ's inheritance in us. ಆತನು ನಮಗೆ ಯೇಸು ಕ್ರಿಸ್ತರ ಮುಖಾಂತರವಾಗಿ ಸ್ವಾಸ್ಥ್ಯತೆಯನ್ನು ಕೊಟ್ಟಿದ್ದಾನೆ. He wants the sons and saints. ಆತನು ತನ್ನ ಮಕ್ಕಳನ್ನಾಗಿಯೂ ದೇವ ಜನರೆಂಬುದಾಗಿಯೂ ದೇವರು ನಮ್ಮನ್ನ ಕರೆದಿದ್ದಾನೆ. The sons and saints are God's inheritance. ಆತನ ಮಕ್ಕಳು ಮತ್ತು ದೇವ ಜನರು ದೇವರ ಸ್ವಾಸ್ಥ್ಯವಾಗಿರುತ್ತಾರೆ. What is the exceeding greatness of His power? ಆತನ ಒಂದು ಮಹತ್ವದ ಶಕ್ತಿ ಏನೆಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. We need to know the surpassing greatness of God's power toward us. ಆತನ ಒಂದು ಅತಿಶಯವಾದಂಥ ಶಕ್ತಿ ಏನು ನಮ್ಮ ಕಡೆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವ ಅವಶ್ಯವಿದೆ. What the church needs today is power. ಇವತ್ತು ಸಭೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ ಬಹಳ ಶಕ್ತಿ ಉಳ್ಳ ಸಭೆ ಬೇಕಾಗಿದೆ. The power that God raised Christ from the dead. ಆ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ದೇವರು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದಂತದ್ದೇ ಆಗಿದೆ. This power has overcome death. ಈ ಒಂದು ಶಕ್ತಿಯು ಮರಣವನ್ನ ಜಯಿಸುವಂತದ್ದಾಗಿದೆ. Death and Hades could not hold Jesus Christ because of God's resurrection power. ಯೇಸು ಕ್ರಿಸ್ತನನ್ನ ಮರಣವು ಪಾತಾಳವು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನಲ್ಲಿ ಅಂತ ಶಕ್ತಿ ಇದ್ದಿತ್ತು. The power that we have inside is the same power that raised Jesus from the dead. ಯೇಸು ಕ್ರಿಸ್ತನನ್ನ ಎಬ್ಬಿಸಿದಂತ ಶಕ್ತಿಯು ನಮ್ಮಲ್ಲಿ ಕೂಡ ಅದು ನೆಲೆಗೊಂಡಿದೆ. A born again person has the resurrection power inside him.
ಒಬ್ಬ ಹೊಸದಾಗಿ ಹುಟ್ಟಿದಂಥ ವಿಶ್ವಾಸಿಯಲ್ಲಿ ಆ ಒಂದು ಪುನರುತ್ಥಾನದ ಶಕ್ತಿ ಅವನಲ್ಲಿ ಅಡಗಿದೆ. While Jesus was doing his ministry, people did not have God living on the inside of them. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನ ಜೊತೆಯಲ್ಲಿದ್ದಂಥವ್ರಿಗೆ ಅವರೊಳಗೆ ಆ ಒಂದು ಶಕ್ತಿ ಇದ್ದಿದ್ದಿಲ್ಲ. So we need not ask Jesus whether he was willing to cleanse like the leper. ಆತನು ಕುಷ್ಠರೋಗಿಯನ್ನ ಕೇಳಿದ ರೀತಿಯಲ್ಲಿ ನಾನು ನಿನ್ನನ್ನು ಸ್ವಸ್ಥ ಮಾಡಬಹುದು ಎಂಬುದಾಗಿ ಕೇಳುವಂತ ಅವಶ್ಯಕತೆ ಇಲ್ಲ. We need not ask Jesus to say a word like the centurion. ಆತನು ಶತಾಧಿಪತಿಗೆ ಕೇಳಿದ ರೀತಿಯಲ್ಲಿ ಕೇಳುವಂತ ಅವಶ್ಯಕತೆ ಇವತ್ತು ನಮಗಿಲ್ಲ. We are supposed to operate like Jesus because we now have Jesus living on the inside of us. ಆ ಯೇಸು ಕ್ರಿಸ್ತನಂತೆ ನಾವು ಅಧಿಕಾರವನ್ನ ಚಲಾಯಿಸಬಹುದು. ಏಕೆಂತ ಹೇಳಿದ್ರೆ ಯೇಸು ಕ್ರಿಸ್ತನು ನಮ್ಮೊಳಗೆ ಇದ್ದಾನೆ. We are supposed to take our authority and speak the word. ಆತನು ನಮಗೆ ರಾಜರಂತೆ ಮಾತಾಡುವಂತ ಅಧಿಕಾರವನ್ನು ಹಕ್ಕನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. We know we can do all things through Jesus Christ who strengthens us. ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ. Jesus gave power to the disciples against the unclean spirits to cast them out and to heal all manner of sickness. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ದೆವ್ವಗಳನ್ನು ಓಡಿಸಲಿಕ್ಕೂ ಎಲ್ಲಾ ತರದ ರೋಗಗಳನ್ನು ವಾಸಿ ಮಾಡಲಿಕ್ಕೂ ಸ್ವಸ್ಥತೆ ಮಾಡಲಿಕ್ಕೂ ಆತನು ಅಧಿಕಾರವನ್ನು ಕೊಟ್ಟನು. Many people focus on their problems and sickness rather than what Jesus has done. ಅನೇಕ ಜನರು ತಮ್ಮ ಕಾಯಿಲೆಗಳ ಮೇಲೆ ತಮ್ಮ ಬಲಹೀನತೆ ಮೇಲೆ ಅವರು ಕೇಂದ್ರೀಕರಿಸುತ್ತಾರೆ. ಆದರೆ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆಂಬುದಾಗಿ ಅವರು ಮರೆತಿರುತ್ತಾರೆ. Jesus commanded us to speak in faith to the mountains or problems that we face. ಯೇಸು ಕ್ರಿಸ್ತನು ನಮಗೆ ಆಜ್ಞಾಪಿಸಿದ್ದೇನೆಂದರೆ ನಮಗಿರುವಂಥ ಸಮಸ್ಯೆಗಳಿಗೆ ನಮ್ಮ ಮುಂದಿರುವಂಥ ಬೆಟ್ಟಗಳಿಗೆ ನಾವು ಮಾತಾಡಬೇಕೆಂಬುದಾಗಿ ದೇವರು ಅಧಿಕಾರ ಕೊಟ್ಟಿದ್ದಾನೆ. We are commanded to heal the sick. ನಮಗೆ ರೋಗಗಳನ್ನು ವಾಸಿ ಮಾಡುವಂತ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. Take the authority given to you by Jesus and speak to the mountains. ಆತನು ಬೆಟ್ಟಗಳಿಗೂ ಕೂಡ ಮಾತಾಡುವಂತ ಶಕ್ತಿಯನ್ನ ಆತ ನಮಗೆ ಕೊಟ್ಟಿದ್ದಾನೆ. Take the authority given to you by Jesus and speak to the mountain. ನಾವು ದೇವರು ಕೊಟ್ಟಂತ ಅಧಿಕಾರದಿಂದ ನಾವು ಬೆಟ್ಟಗಳಿಗೂ ಸಮಸ್ಯೆಗಳಿಗೂ ಕೂಡ ಮಾತಾಡಬಹುದಾಗಿದೆ. You are God's glorious inheritance. ನಾವು ದೇವರು ಆರಿಸಲ್ಪಟ್ಟಂತ ಪ್ರಭಾವವುಳ್ಳಂತ ಸ್ವಾಸ್ಥ್ಯವಾಗಿದ್ದೇವೆ. He loves you. ಆತನು ನಿಮ್ಮನ್ನ ಪ್ರೀತಿ ಮಾಡುತ್ತಾನೆ. You are adopted into God's family and co-heirs with Jesus. ಆತನು ನಮ್ಮನ್ನ ದೇವ ಜನರೆಂಬುದಾಗಿಯೂ ತನ್ನ ಕುಟುಂಬದ ಸದಸ್ಯರನ್ನಾಗಿಯೂ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. You have received in immeasurable greatness of his power. ಆತನು ನಮಗೆ ಅತ್ಯಧಿಕವಾದಂತ ಶಕ್ತಿಯನ್ನ ದಯಪಾಲಿಸಿದ್ದಾನೆ. Are you struggling for health, finances and success? ನೀವು ಅನೇಕ ಅನಾರೋಗ್ಯದ, ಹಣದ ಅಥವಾ ಇತರ ಸಮಸ್ಯೆಗಳಿಂದ ನೀವು ಬಾಧಿಸಲ್ಪಡುತ್ತಾ ಇದ್ದೀರೋ? Are you a person thinking you are not good enough, smart enough or neglected? ನಾನು ಒಂಟಿಯಾಗಿದ್ದೇನೆ, ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ, ನಾನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆಲೋಚಿಸ್ತಾ ಇದ್ದೀರೋ? I have good news for you. Jesus loves you. ನಿಮಗೆ ಒಂದು ಸುಸಂದೇಶವನ್ನು ಹೇಳುತ್ತೇನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. You are his glorious inheritance. ಆತನು ನಿಮ್ಮನ್ನ ಪ್ರಭಾವಯುಕ್ತವಾಗಿ ಆರಿಸಿಕೊಂಡಂತ ಸ್ವಾಸ್ಥ್ಯವಾಗಿದ್ದೀರಿ. Call upon his name who has received all power and dominion. ಆತ ಸರ್ವಶಕ್ತಿ ಉಳ್ಳಂತ ದೇವರ ಹೆಸರನ್ನ ನೀವು ಕರೆಯಿರಿ, ಆಗ ನಿಮಗೆ ಪರಿಹಾರ ಸಿಕ್ಕುತ್ತದೆ. You and your family will be saved. ನೀವು ಮತ್ತೆ ನಿಮ್ಮ ಕುಟುಂಬದವರು ರಕ್ಷಿಸಲ್ಪಡುತ್ತೀರಿ. May the Lord bless you all with these words. Amen. ದೇವರು ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಹರ್ಷಿಸೋಣ ಎಂಬುದು ಹೇಳುವುದಕ್ಕಾಗಿ ಸ್ತೋತ್ರ. ಒಳ್ಳೆ ದೇವರೇ, ಸೃಷ್ಟಿಕರ್ತನೆ, ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡು ನೀನು ನಮಗೆ ದಯಪಾಲಿಸಿದಂಥ ಎಲ್ಲ
ಆಶೀರ್ವಾದಗಳಿಗಾಗಿ ಸ್ತೋತ್ರ, ನೀವು ಕೊಟ್ಟಂಥ ಬಲಕ್ಕಾಗಿ ಸ್ತೋತ್ರ ಸ್ವಾಮಿ. ರೋಗಗಳ ಮೇಲೆ, ಸಮಸ್ಯೆಗಳ ಮೇಲೆ, ದೆವ್ವಗಳ ಮೇಲೆ ಹಾಗೂ ಸ್ವಾಮಿ ಬೆಟ್ಟಗಳನ್ನು ಕೂಡ ನಾವು ಹೋಗಿಸುವಂಥ ಶಕ್ತಿಯನ್ನು ದಯಪಾಲಿಸಿದೆ, ಅದಕ್ಕಾಗಿ ಸ್ತೋತ್ರ. ತಂದೆ ದೇವರೇ, ಪ್ರಾರ್ಥನೆಗೆ ಉತ್ತರ ಕೊಡುವಾತನೇ, ನೀನನ್ನು ನಂಬಿದಂಥವರನ್ನೇ ನೀನು ಕಾಪಾಡುವಾತನೇ, ನಮ್ಮ ಒಳಗಿದ್ದು ನಮ್ಮನ್ನು ಬಲಪಡಿಸುವಾತನೇ ನಿನಗೆ ಸ್ತೋತ್ರ. ನಿಮ್ಮ ಲೋಕದಲ್ಲಿರುವವನಿಗಿಂತಲೂ ನಿಮ್ಮೊಳವರೆಗೆ ಇರುವಾತನು ಶಕ್ತನು ಎಂಬುದಾಗಿ ಹೇಳಿದಾತನೇ ಸ್ತೋತ್ರ. ನಮಗೆ ಕೊಟ್ಟಂತೆ ಎಲ್ಲ ಅಧಿಪತ್ಯಕ್ಕಾಗಿ, ಅಧಿಕಾರಕ್ಕಾಗಿ, ಕೊಟ್ಟಂಥ ಎಲ್ಲ ಸದುತ್ತರಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತಾ, ನೀನು ನಂಬಿಕೆಯುಳ್ಳವರಾಗಿ, ಬಲವುಳ್ಳವರಾಗಿ, ಪುನರುತ್ಥಾನದ ಶಕ್ತಿಯಿಂದ ನಾವು ನಿನ್ನನ್ನು ಮಹಿಮೆಪಡಿಸುವಂತೆ ಹಾಗೂ ಸ್ವಾಮಿ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವಂತೆ ನೀನು ಕೊಟ್ಟಂಥ ಈ ಸ್ವಾಸ್ಥ್ಯಕ್ಕಾಗಿ, ಈ ಒಂದು ಅಧಿಕಾರಕ್ಕಾಗಿ, ಈ ಒಂದು ಅತಿಶಯವಾದಂಥ ಈ ಒಂದು ದೇವ ಜನರ ಮತ್ತು ಹೆಸರಿಗಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನು ಮುನ್ನಡೆಸಬೇಕಾಗಿ, ನಾವು ನಿನ್ನನ್ನು ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡುವಂತೆ ನೀನು ನಮ್ಮ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen. Love of the Father, grace of Jesus Christ, and the presence of the Holy Spirit be with you all forever. Amen. ನಾವು ದೇವರಿಂದ ಆಶೀರ್ವಾದವನ್ನು, ನಂಬಿಕೆಯನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೆನ್.